ಆ ಹುಡುಗ ಮನೆಯಿಂದ ಕಳೆದೋಗಿ ಬರೋಬರಿ 1 ತಿಂಗಳಾಗಿತ್ತು. ಸೊ 1 ತಿಂಗಳಿಂದ ಇಡೀ ಕುಟುಂಬ ಹುಡುಕಾಟವನ್ನ ನಡೆಸಿದ್ರು ಕೂಡ ಸಿಕ್ಕಿರ್ಲಿಲ್ಲ. ಇವತ್ತು ನೀವೆಲ್ಲ ವಿಡಿಯೋ ಶೇರ್ ಮಾಡಿದ್ದಕ್ಕೆ ಕನಿಷ್ಠ ಪಕ್ಷ ಆ ಹುಡುಗ ಎಲ್ಲಿದ್ದಾನೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಬಟ್ ಆದ್ರೆ ಇವತ್ತು ಆ ಹುಡುಗನ ಪರಿಸ್ಥಿತಿ ಏನಾರ ಅವ್ರ ಕುಟುಂಬಸ್ಥರು ನೋಡ್ಬಿಟ್ರೆ, ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ, ಹಣೆ ಬರಹ ನೋಡಯ್ಯ ಜೋಗಿ, ಇಲ್ಲಿ ಉಳಿಯಲ್ಲ ನಿನ್ನಂತ ಯೋಗಿ. ಅಮ್ಮನ ಮಮತೆ ಕಾಣದ ಬ್ರಹ್ಮ ನೀನು ಪಾಪಿ ಕಣೋ. ಬಹುಶಃ ಈ ವಿಡಿಯೋ ಏನಾದ್ರು ನೀವು ಶೇರ್ ಮಾಡದೆ ಹೋಗಿದ್ರೆ ಮತ್ತೆ ಜೀವಂತವಾಗಿ ಮತ್ತೆ ಅವ್ರ ಮಗ ಸಿಗ್ತಾನೆ ಅನ್ನೋ ನಂಬಿಕೆ ಅವ್ರಿಗೂ ಇರ್ಲಿಲ್ಲ, ನನಗೂ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಅಂತ ಒಂದು ಕ್ರಿಟಿಕಲ್ ಕಂಡೀಷನ್ ಆ ಮಗುಗಿದೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಈ ವಿಡಿಯೋ ನೀವು ನೋಡಬೇಕು ಅಂತ ಹೇಳಿದ್ರೆ ನಿಮ್ಮ ಗುಂಡಿಗೆ ಗಟ್ಟಿಯಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಆ ಸ್ಥಿತಿ ನೋಡಿ ನನಗೆ ಬೇಜಾರಾಗ್ತಿದೆ, ನನಗೆ ನೋವಾಗ್ತಿದೆ. ಯಾಕಪ್ಪ ಈ ತರ ಒಂದು ದುಸ್ಥಿತಿ ಬಂದಿದೆ ಅಂತ. ಯಾಕೆಂತ ಹೇಳಿದ್ರೆ ಎತ್ತು ತಾಯಿಗೆ, ಇನ್ನು ಸಂಬಂಧಿಕರಿಗೆ, ಅಕ್ಕ ತಂಗಿದಿರಿಗೆ ಆ ಹುಡುಗನ ಪರಿಸ್ಥಿತಿ ನೋಡಿದ್ರೆ ಇನ್ಯಾವ ಮಟ್ಟಕ್ಕೆ ಬೇಜಾರಾಗ್ಬೋದು. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಯ್ತಾ? ಕೆಲವು ದಿನಗಳ ಹಿಂದೆ ಮೋಹನ್ ಅನ್ನೋ ಒಂದು 20ರಿಂದ 25 ವರ್ಷದ ಹುಡುಗನ ಒಂದು ವಿಡಿಯೋ ಹಾಕಿದ್ದೆ. ಬಹಳ ಬೇಜಾರಾಗುತ್ತೆ. ಯಾಕೆಂತ ಹೇಳಿದ್ರೆ ಆ ಹುಡುಗ ಮನೆಯಿಂದ ಕಳೆದೋಗಿ ಬರೋಬರಿ 1 ತಿಂಗಳಾಗಿತ್ತು. ಸೊ 1 ತಿಂಗಳಿಂದ ಇಡೀ ಕುಟುಂಬ ಹುಡುಕಾಟವನ್ನ ನಡೆಸಿದ್ರು ಕೂಡ ಸಿಕ್ಕಿರ್ಲಿಲ್ಲ. ಜನಸ್ನೇಹಿ ಆಶ್ರಮಕ್ಕೆ ಬಂದು ಒಂದು ವಿಡಿಯೋ ಮಾಡಿಕೊಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ವಿಡಿಯೋನ ಮಾಡಿದ್ವಿ. ಮಾನಸಿಕ ಅಸ್ವಸ್ಥ, ಜೊತೆಗೆ ಮಾತು ಕೂಡ ಆಡೋದಕ್ಕೆ ಬರೋದಿಲ್ಲ, ಆತ ಓಡಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತ ಒಂದು ದುಸ್ಥಿತಿಯಲ್ಲಿರ್ತಕ್ಕಂಥ ಹುಡುಗ ಕಳೆದೋಗಿದ್ದಕ್ಕೆ ಇಡೀ ಕುಟುಂಬ ಬಹಳ ನೋವು ಪಡ್ತಾ ಇದ್ರು, ಕಷ್ಟ ಪಡ್ತಾ ಇದ್ರು. ಇನ್ನು ಕೇವಲ 15 ದಿನಗಳಲ್ಲಿ ಅವ್ರ ಅಕ್ಕನ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಮದುವೆಗೆ ತಮ್ಮ ಇಲ್ಲ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ತುಂಬಾ ಜನ ಕಷ್ಟಪಟ್ಟು ತುಂಬಾ ಕಣ್ಣೀರನ್ನ ಹಾಕ್ತಾ ಇದ್ರು. ನಿಜವಾಗ್ಲೂ ಇವತ್ತೊಂದು ಖುಷಿ ಆಗತ್ತೆ. ಯಾಕಂತ ಹೇಳಿದ್ರೆ ಇವತ್ತು ನೀವೆಲ್ಲ ವಿಡಿಯೋ ಶೇರ್ ಮಾಡಿದ್ದಕ್ಕೆ ಕನಿಷ್ಠ ಪಕ್ಷ ಆ ಹುಡುಗ ಎಲ್ಲಿದ್ದಾನೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಬಟ್ ಆದ್ರೆ ಆ ಹುಡುಗನ ಪರಿಸ್ಥಿತಿ ಏನಾದ್ರು ಕುಟುಂಬಸ್ಥರು ಇವತ್ತು ಆ ಹುಡುಗನ ಪರಿಸ್ಥಿತಿ ಏನಾದ್ರು ಅವ್ರ ಕುಟುಂಬಸ್ಥರು ನೋಡ್ಬಿಟ್ರೆ ಕಣ್ಣಲ್ಲಿ ನೀರಲ್ಲ ಸ್ವಾಮಿ, ನಿಜವಾಗ್ಲೂ ರಕ್ತ ಬರುತ್ತೆ. ನನಗೆ ನೋಡಿ ಅಷ್ಟು ದುಃಖ ಆಗಿದೆ, ಬೇಜಾರಾಗಿದೆ. ನಾನಿವಾಗ ಆ ಹುಡುಗ ಇರುವಂತ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಬರೋಬ್ಬರಿ 100 ಕಿಲೋಮೀಟರ್ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀನಿ. ನಿಜವಾಗ್ಲೂ ನಿಮಗೂ ಏನಾದ್ರು ಮಾನವೀಯತೆ ಇದ್ರೆ, ಮನುಷ್ಯತ್ವ ಅನ್ನೋದು ಗೊತ್ತಿದ್ರೆ ದಯವಿಟ್ಟು ಇದನ್ನ 4 ಜನಕ್ಕೆ ಶೇರ್ ಮಾಡಿ. ನೀವು ಜೊತೆಲಿ ಬನ್ನಿ. ಅವರ ಒಂದು ದುಸ್ಥಿತಿ ಏನಾಗಿದೆ, ಆ ಯುವಕನ ದುಸ್ಥಿತಿ ಏನಾಗಿದೆ ಅಪ್ಪ, ಅದನ್ನ ನೋಡಕ್ಕೆ 2 ಕಣ್ಣಿಂದ ಅಂತೂ ನನ್ನ ಕೈಲಿ ನೋಡೋಕ್ಕಾಗಿಲ್ಲ. ನಿಮಗೂ ಮನಸ್ಸಿದ್ರೆ ಮನಸ್ಸಿಂದ ನೋಡಿ, ಕಣ್ಣಿಂದ ನೋಡಿ ಏನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮನಸ್ಸಿಂದ ನೋಡಿ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ತಾಯಿ ಈಗ ತಾನೇ ಮಾಹಿತಿ ತಿಳಿಸಿದ್ದೀನಿ, ಅವರು ಕೂಡ ಬರ್ತಾ ಇದ್ದಾರೆ. ಆ ಹುಡುಗನ ಪರಿಸ್ಥಿತಿ ಚಿಂತಾಜನಕ. ಸೊ ಬನ್ನಿ ಎಲ್ಲರೂ ಹೋಗೋಣ, ಆ ಹುಡುಗನ ಸ್ಥಿತಿ ನೋಡೋಣ, ಏನಾಗಿದೆ, ಅವರ ಕುಟುಂಬಸ್ಥರು ಏನು ಹೇಳ್ತಾರೆ, ಜೊತೆಗೆ ಕೊನೆಯದಾಗಿ ಅಲ್ಲಿ ಯಾವುದೆಲ್ಲ ಸನ್ನಿವೇಶಗಳು ನಡೆಯುತ್ತೆ, ಅವನ ಪರಿಸ್ಥಿತಿ, ದುರ್ಸ್ಥಿತಿ, ಅವನು ಇವಾಗಿರೋ ಸ್ಥಿತಿ ಎಲ್ಲವನ್ನೂ ನಿಮಗೆ ತೋರಿಸ್ತೀನಿ. ಎಲ್ಲರೂ ಬನ್ನಿ, ಒಳ್ಳೆಯದಾಗಿ. ನಮಸ್ಕಾರ. ಮೇಡಮ್ ಬನ್ನಿ ಬನ್ನಿ, ನೀವೇನಾ? ಸೊ ಇಲ್ಲೇ ಕಾಯ್ತಾ ಇದ್ದೀರಾ? ಬನ್ನಿ ಬನ್ನಿ. ಇಲ್ಲಿ ಎಷ್ಟು ದಿನ ಆಯ್ತು ಅವ್ರು ಇಲ್ಲಿ ಬಂದು? ಶನಿವಾರದಿಂದ ಬಂದಿದ್ದಾರೆ. ಸೊ ಅಲ್ಲಿ ಶನಿವಾರ ಅಂದ್ರೆ ಆಲ್ಮೋಸ್ಟ್ ಅಲ್ಲೇ 3-4 ದಿನ ಆಯ್ತು. ಊಟ ತಿಂಡಿ ಎಲ್ಲ ಪಾಪ ಇಡೀ ಕುಟುಂಬ ಹುಡುಕಬಾರ್ದ ಜಾಗದಲ್ಲೆಲ್ಲ ಹುಡುಕ್ತಿದ್ದಾರೆ. ಕಂಡು ದೇವ್ರಿಗೆಲ್ಲ ಅರ್ಕೆ ಕಟ್ತಿದ್ದಾರೆ. ಸೊ ನೋಡಿ, ಈಗ ಬೀದಿಯಲ್ಲಿ ಬಂದು ಈ ಥರ ಮಲಗಿದಾಗ ಅವ್ರು ಯಾರು ಏನು ಅಂತ ಯಾರು ಕೂಡ ವಿಚಾರಣೆ ಮಾಡೋಕ್ಕೆ ಹೋಗಲ್ಲ ಅಣ್ಣ. ಬಟ್ ಈಗ ಅವ್ರ ಪಾಪ ಮನೆ ಕಡೆ ಎಷ್ಟು ಹುಡುಕ್ತಾ ಇದಾರೆ ಅಂತ ನೋಡಕ್ಕೆ. ಏನು ನಿಮ್ಮ ಹೆಸರು? ಹೆಸರೇನು ನಿಮ್ಮದು? ಮೋಹನ. ಏನು ಹೆಸರು? ಇಲ್ಲಿ ನೋಡಿ, ಇಲ್ಲಿ ಏನು ಹೆಸರು? ಚೀಚಿ. ಸೊ ಇವ್ರಿಗೆ ಮಾತಾಡಕ್ಕೆ ಬರಲ್ಲ,
ಕಿವಿ ಕೇಳಲ್ಲ, ಊಟನೂ ಕೇಳಲ್ಲ, ಯಾರ ಹತ್ರನೂ ನೀರು ಕೇಳಲ್ಲ. ಆ ಥರ ಒಂದು ಪರಿಸ್ಥಿತಿಲಿ ಅವ್ರು ಇರೋದು. ಆಮೇಲೆ ಇವ್ರ ಊರು ಕೇರ್ಪೇಟೆ. ಹಾಂ, ಕೇರ್ಪೇಟೆಯಿಂದ ಇಲ್ಲಿಗೆ ಹೆಂಗ್ ಬಂದ್ರು ಅನ್ನೋದೇ ಇವಾಗ ಆಶ್ಚರ್ಯಕರ ವಿಚಾರ. ಮನಸ್ಸು ಇದಾಗ್ಬಿಡ್ತು, ಪಾಪ ಚಳಿಲೆಲ್ಲ ಮಲ್ಕೊಂತಾರೆ. ಅವ್ರಿಗೆ ಏನ್ ಮಾಡೋದು, ಯಾವ್ದಾನ ಆಶ್ರಮಕ್ಕೆ ಸೇರ್ಸ್ಬೇಕು ಅಂತ ನನ್ಗೆ ಫ್ಲಾಶ್ ಆಗಿದ್ದು, ನಿಮ್ಮ ಆಶ್ರಮ ಫ್ಲಾಶ್ ಆಯ್ತು. ನನ್ನ ಮಗಳಂದ್ರು ಅಣ್ಣನಿಗೆ ಫೋನ್ ಮಾಡಿ ಅಂತ. ಅವಾಗ ನನ್ನ ಮಗಳಿಗೆ ಫೋನ್ ಮಾಡಿ ನಂಬರ್ ತಗೊಂಡು ನಿಮಗೆ ಫೋನ್ ಮಾಡಿ ಕರ್ಕೊಂಡು ಹೋಗಕ್ಕೆ ಖಂಡಿತಮ್ಮ ಬಾಳ ನಿಮ್ದು ವಿಡಿಯೋ ನೋಡಿದ್ವಿ. ಅವಾಗ 2 ಒಂದೇ ಟ್ಯಾಲಿ ಆಯ್ತಣ್ಣ. ಈಗ ನಾನು ಏನು ಹೇಳ್ತೀನಿ ಗೊತ್ತಾ ಅಕ್ಕ, ಈ ಥರ ಸ್ಥಿತಿಲಿ ಇಲ್ಲಿ ಬಂದು ಸತ್ತೋದ್ರೂ ಕೂಡ ಅವ್ರ ಮನೆಗೆ ವಿಷಯ ತಲುಪಲ್ಲ. ಯಾರು ನೋಡ್ತಾರೆ? ಯಾರೋ ಮುನ್ಸಿಪಾಲ್ಟಿ ಅವ್ರು ತಗೊಂಡೋಗಿ ಮಣ್ಣು ಮಾಡ್ತಾರೆ, ಸತ್ಯ ಇದು. ಬಟ್ ನೀವು ಇವತ್ತು ಮಾಡಿರೋ ಕೆಲಸ, ಆ ಎತ್ತು ಕರಳು ಎಷ್ಟು ಆನಂದ ಪಡುತ್ತೆ ಅಂದರೆ ಅದನ್ನ ಹೇಳೋಕ್ಕಾಗಲ್ಲ. ಅವ್ರು ಬರ್ತಿದ್ದಾರೆ ಪಾಪ. ನೀರು ಸ್ವಲ್ಪ ಹಾಂ. ಅಯ್ಯೋ ಚೂರು 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 ಚೂರು. ಆಯ್ತು, ಮಾತಾಡ. ಯಾರೇ ಮೊದಲನೇದಾಗಿ ಎಲ್ರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು, ನಿಮ್ಮ ಪಾದಗಳಿಗೆ ನಮಸ್ಕಾರ ತಿಳಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಬಹುಶಃ ಈ ವಿಡಿಯೋ ಏನಾದರೂ ನೀವು ಶೇರ್ ಮಾಡದೆ ಹೋಗಿದ್ರೆ ಮತ್ತೆ ಜೀವಂತವಾಗಿ ಮತ್ತೆ ಅವ್ರ ಮಗ ಸಿಗ್ತಾನೆ ಅನ್ನೋ ನಂಬಿಕೆ ಅವ್ರಿಗೂ ಇರಲಿಲ್ಲ, ನನಗೂ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಂಥ ಒಂದು ಕ್ರಿಟಿಕಲ್ ಕಂಡೀಷನ್ ಆ ಮಗುಗಿದೆ. ಸೊ ಇವತ್ತು ಜೀವಂತವಾಗಿ ಸಿಕ್ಕಿದ್ದಾರೆ ಅಂದರೆ ಆ ವಿಡಿಯೋ ಅಂದರೆ ನಾವು ಮಾಡಿದಂಥ ವಿಡಿಯೋನ ಲಕ್ಷಾಂತರ ಜನಕ್ಕೆ ಶೇರ್ ಮಾಡಿದ್ದೀರಾ. ಅದನ್ನು ಬಹುಶಃ ಈ ತಾಯಿಯವರು ನೋಡಿ ಇಮಿಡಿಯೇಟಾಗಿ ಒಂದು ವಿಡಿಯೋ ಮಾಡಿ ಸೆಂಡ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ನಾನು ಇಲ್ಲಿವರೆಗೂ ಹುಡುಕೊಂಡು ಬಂದೆ. ಕೇರ್ಪೇಟೆಯಿಂದ ಇವರೆಲ್ಲ ಬಂದಿದ್ದಾರೆ, ಇಡೀ ಸಂಬಂಧಿಕರು. ಮನೆಯಿಂದ ಕಾಣೆಯಾಗಿ ಬರೋಬ್ಬರಿ 1 ತಿಂಗಳಾಗಿದೆ. 1 ತಿಂಗಳಿಂದ ಅವನಿಗೆ ಊಟ ಕೇಳೋಕ್ಕೂ ಬರೋದಿಲ್ಲ, ನೀರು ಕೇಳೋಕ್ಕೂ ಬರೋದಿಲ್ಲ. ಸೊ ಮಾನಸಿಕ ಅಸ್ವಸ್ಥ ಇದ್ದಾನೆ, ಮತ್ತು ಕೈ ಕಾಲು ಕೂಡ ನಡೆಯೋದಕ್ಕೂ ಆಗೋದಿಲ್ಲ. ಅಂಥ ಒಂದು ದುರ್ಸ್ಥಿತಿಯಲ್ಲಿ ಇರ್ತಕ್ಕಂಥವನು ಬೀದಿಲಿ ಮಲಗಿ ಅದೆಷ್ಟು ನರಕ ನೋಡಿದಾನೋ ಗೊತ್ತಿಲ್ಲ. ಬಟ್ ಇವತ್ತು ಅವ್ರಿಗೆ ಅವ್ರ ಮಗನನ್ನು ಒಪ್ಪಿಸಿದ್ದಕ್ಕೆ ಭಾಳ ಸಂತೋಷ ಆಯಿತು. ನಿಮಗೆ ಮೊದಲನೇದಾಗಿ ಧನ್ಯವಾದ. ಸೊ ನೀವು ಈ ಕೆಲಸ ಮಾಡಿದ್ರಿ, ಇದು ನಮ್ಮಿಂದ ಆಗಿದ್ದಲ್ಲ, ನಿಮ್ಮಿಂದ ಆಗಿದ್ದು. ನೀವು ಶ್ರಮ ಬಿದ್ದು ವಿಡಿಯೋ ಮಾಡಿ ಕಳಿಸ್ದೆ ಹೋಗಿದ್ರೆ ಥ್ಯಾಂಕ್ ಯು, ಒಳ್ಳೇದಾಗಲಿ. ಸೊ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಣ್ಣ? ಸರ್, ಇದೇನೊಂದು ಏನು ಹೇಳ್ಬೇಕು ಅಂತ ನಿಜ ಗೊತ್ತಾಗ್ತಾ ಇಲ್ಲ. ನಾವು 1 ತಿಂಗಳಿಂದ ಸತತ ಪ್ರಯತ್ನ ಪಟ್ಟು ಏನು ಲಾಸ್ಟು ಇದೊಂದು ಕೈ ಇದು ಮಾಡೋಣ ಲಾಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಜನಸ್ನೇಹಿ ಯೋಗೇಶ್ ಸರ್ ಹತ್ರ ಬಂದಿದ್ದು. ನಾವು ಕೇರ್ಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಆ ಕಂಪ್ಲೇಂಟಿಂದ ಯಾರು ಏನು ಮಾಡಿಲ್ಲ ಸರ್. ನಿಮ್ಮ ಹತ್ರ ಬಂದು ಮೊನ್ನೆ ಬಂದಿರೋದು, ನೀವು ತುಡಿ ಕೊಟ್ಟಿದ್ದೀರಾ. ನಿಜವಾಗ್ಲೂ ನಾವು ಜೀವಂತ ಇರೋರು ನಿಮ್ಮ ಇದನ್ನ ನಾವು ಯಾವತ್ತೂ ಮರೆಯೋದಿಲ್ಲ. ನಾವು ಎಲ್ಲರಿದ್ರಿಂದನೂ ಎಲ್ಲಾನು ಓದೋ ನಾವು ಏನು ಅನ್ಕೊಂಡಿದ್ವು ಅಂದರೆ ಲಾಸ್ಟು ನಾವು ಇನ್ನು ಸಿಗೋದಿಲ್ವೇನೋ, ಇನ್ನು ಹೋಯ್ತು. ಇನ್ನು ಹೇಳ್ತೀನಿ, ಇನ್ನು 3 ದಿನ ಮದುವೆ ಸರ್. ಇದು ಇವ್ರ ಅಕ್ಕ ಅವ್ರದ್ದು 3 ದಿನ, ಇನ್ನೇನು ಮದುವೆ 13 ದಿನ ಇದೆ ಮದುವೆ. ನಾವು ಇನ್ನೂ ಮದುವೆಗಂತ ಏನು ರೆಡಿ ಮಾಡ್ಕೊಂಡಿರ್ಲಿಲ್ಲ. ಇವ್ನು ಹುಡ್ಕೋದ್ರಲ್ಲೇ ಇದೀವಿ. ಇನ್ನೂ ನಾವು ಮೊನ್ನೆ ತಾನೇ ಇವ್ರಿಗೆ ಸರ್ಗೆ ವಿಡಿಯೋ ಮಾಡಿ ಕಳಿಸಿದ್ವಿ, ಮಾಡಿದ್ದು 2 ದಿನಕ್ಕೆ ಹುಡಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಹೆಲ್ಪ್ ನಾವು ನಿಜವಾಗ್ಲೂ ಯಾವತ್ತೂ ಮರೆಯೋದಿಲ್ಲ ಸರ್. ನಿಜವಾಗ್ಲೂ ಯಾವತ್ತೂ ಮರೆಯೋದಿಲ್ಲ ಸರ್. ಒಂದು ಹೇಳ್ಬೇಕು ಅಂತಂದ್ರೆ ಪೊಲೀಸ್ನವ್ರಿಗೂ ಒಂದು ಹೇಳ್ತೀವಿ, ಅವ್ರಿಗೆ ನಾವು 1 ದಿನ ಸರ್, ಅವತ್ತು 21 ತಿಂಗಳಾಗಿದೆ ಕಂಪ್ಲೇಂಟ್ ಕೊಟ್ಟು, ಒಬ್ಬರು ಏನಂತೂ ತಲೆ ಕೆಡಿಸ್ಕೊಂಡಿಲ್ಲ ಸರ್. ಯಾರೂ ಹಿಂಗಾಯ್ತು ಅಂತಂದ್ರೆ ನಮ್ಗೆ ಯಾರು ಸರ್ ನಮ್ಗೆ ಹೆಲ್ಪ್ ಮಾಡೋರು? ಹಿಂಗಾಗ್ಬಿಟ್ಟು ಪೊಲೀಸ್ನವರು ಒಂದು ಹೆಲ್ಪ್ ಮಾಡಿಲ್ಲ ಅಂತ ನಿಜವಾಗ್ಲೂ ಯೋಗ ಸರ್ ಇರಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಸಿಗ್ತಿರ್ಲಿಲ್ಲ. ಅವ ನಿಮ್ಗೂ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ತಾಯಿ ನೀವೇನ್ ಹೇಳ್ತೀರಿ? ಎಷ್ಟು ಮಿಸ್ ಮಾಡ್ಕೊಂತಿದ್ರಿ ಮಗನ?
ನನ್ ಜೊತೆ ಪಾಪ ಅಣ್ಣಂದು ಆಟೋಗೆ ಹೋಗ್ತಾನೆ, ಸರ್ ಒಂದು ಈಗ ಮನೆ ಈಗ ಮದುವೆ ಇದೆಯಲ್ಲ ಸರ್, ಒಬ್ರಿಗೂ ಒಂದು ಇದು ಖುಷಿ ಅಂತಾನು ಇರ್ಲಿಲ್ಲ ಸರ್. 13 ದಿನ ಮದುವೆ ಏನು ಅಂತಾನು ಮದುವೆ ಬಗ್ಗೆ ಒಂದು ತಲೆನೂ ಕೆಡ್ಸ್ಕೊಂಡಿಲ್ಲ ನಾವು. ಈಗ ಹುಡ್ಕ ಇದ್ರಲ್ಲ ಈಗಲೂ ಅಷ್ಟೇ, ಬೆಳಿಗ್ಗೆಯಿಂದನೂ ಹುಡ್ಕ ಇದ್ರಲ್ಲೇ ಇದ್ದು. ಈಗ ಬೇರೆ ಕಡೆ ಎಲ್ಲ ಈಗ ನಾವು ಪಾಂಡುಪುರ ಮತ್ತೆ ಹುಡಿಕೊಂಡು ಪಾಂಡುಪುರ ಕಡೆ ಹೋಗಿದ್ವಿ, ಎಲ್ಲ ಕಡೆ ನೋಡೋಣ ಅಂತ ಅಂದ್ಬಿಟ್ಟು ನೀವು ಫೋನ್ ಮಾಡಿದ್ರಲ್ಲ ಸರ್ ಅವಾಗ. ನಿಜವಾಗ್ಲೂ ಇದೇ ತರ ನಿಮ್ಗೆ ದೇವರು ಆಯುಷ್ ಆರೋಗ್ಯ ಕೊಟ್ಬಿಟ್ಟು ಇಂಥ 100 ಕೆಲಸ ಮಾಡಂಗೆ ದೇವರು ನಿಮ್ಮ ಇದನ್ನ ಹೆಲ್ಪ್ನ ಯಾವತ್ತೂ ಮರೆಯೋದಿಲ್ಲ. ನಿಜವಾಗ್ಲೂ ಎಷ್ಟು ಹೆಲ್ಪ್ ಆಗಿದೆ ಸರ್. ನಿಜವಾಗ್ಲೂ ನಮ್ಮ ಫ್ಯಾಮಿಲಿಗೆ ಇಡೀ ಫ್ಯಾಮಿಲಿ ಕಡೆ ನಿಜವಾಗ್ಲೂ ಕೃತಜ್ಞತೆ ಸರ್. ಥ್ಯಾಂಕ್ ಯು ಒಳ್ಳೇದಾಗ್ಲಿ. ಖುಷಿ ಆಯ್ತಾ? ಈಗ ಏನ್ ಗೊತ್ತಾ, ಇನ್ನು 13 ದಿನ ಮದ್ವೆ ಇದೆ ಅಂದ್ರಿ, ನಿಮ್ ಮುಖಾನೇ ನಮ್ ಕೈಲಿ ನೋಡಕ್ ಆಗ್ತಿಲ್ಲ. ಖುಷಿಯಾಗಿ ಮದ್ವೆ ಮಾಡ್ಬೇಕು ನೀವು. ಇಲ್ಲ ಸರ್, ನಮ್ಗೆ ಮದ್ವೆ ಇದೇ ಇರ್ಲಿಲ್ಲ ಸರ್. ನಮ್ಗೆ ನಿಜವಾಗ್ಲೂ ಮದ್ವೆ ಮಾಡ ಇದೇ ಇರ್ತಿರ್ಲಿಲ್ಲ, ಅಷ್ಟೊಂದು ಇದಾಗ್ಬಿಟ್ಟಿತ್ತು ನಿಜವಾಗ್ಲೂ. ಈಗ ಸಿಕ್ಕಿರೋದಂತೂ ಇನ್ನು ಈಗ ನಮ್ಗೂ ನೆಮ್ಮದಿ ಸರ್. ಈಗ ಹೆಂಗೋ ಆಗಿದೆ, ಅದು ನಿಮ್ ಕಡೆಯಿಂದ ಆಗಿದೆ. ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು. ನಿಜ ಗೊತ್ತಾಯ್ತು. ಒಳ್ಳೇದಾಗ್ಲಿ ನಿಮ್ಗೂ ಕೂಡ. ತಾಯಿ ಬನ್ನಿಮ್ಮ. ಥ್ಯಾಂಕ್ಸ್ ಅಮ್ಮ, ತುಂಬಾ ಥ್ಯಾಂಕ್ ಯು. ಯಾರೋ ರೋಡಲ್ಲಿ ಮಲಗಿದ ತಕ್ಷಣ ನೋಡ್ಬಿಟ್ಟು ಏನೋ ಒಂದು ಊಟನೋ ಬಾಟ್ಲೋ ಕೊಟ್ಬಿಟ್ಟು ಹೋಗ್ದಲೆ ಅವ್ರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತಗೊಂಡು ಆ ವಿಡಿಯೋ ಮಾಡಿ ಸೆಂಡ್ ಮಾಡಿದ್ದಕ್ಕೆ ನನಗೆ ಅದು ಗೊತ್ತಾಯ್ತು. ಇಲ್ಲಿವರೆಗೂ ನಾನು ಬರೋದಕ್ಕೆ ಸಾಧ್ಯ ಆಯ್ತು. ನಿಮ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಇವತ್ತೇನಾದ್ರೂ ಅವ್ರ ಮಗ ಇವ್ರಿಗೆ ಸಿಕ್ಕಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಇವರು ಮತ್ತೆ ಇವರ ಇಲ್ಲೆಲ್ಲ ದೇವಸ್ಥಾನ ಆಡಳಿತ ಮಂಡಳಿ ಎಲ್ಲರೂ ಸೇರಿ ಹುಡುಕೊಟ್ಟಿದ್ದಾರೆ. ಎಲ್ಲ ತುಮಕೂರಿನ ಎಲ್ಲ ಜನರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ವಿಶೇಷವಾಗಿ ಈ ತಾಯಿಗೆ ನನ್ನ ಕಡೆಯಿಂದ ಅವರ ಪಾದಗಳಿಗೆ ನಮಸ್ಕಾರಗಳು. ಒಳ್ಳೆದಾಗ್ಲಿ, ಧನ್ಯವಾದ. ಇಲ್ಲ, ಇನ್ನೊಂದು ಹೇಳ್ಬೇಕು, ನಾವು ಏನಾಗಿದೆ ಅಂತಂದ್ರೆ ಈಗ 3 ದಿನದಿಂದ ನಾವು ಇದ್ರ ಮೇಲೆ ಸಿಗ್ತಾನೆ ಅಂತ ಗ್ಯಾರಂಟಿನೇ ಇರಲಿಲ್ಲ. ಹೋಪ್ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದು. ಆದರೆ ಯೋಗೇಶ್ ಸರ್ 3 ದಿನದಿಂದ ಕಂಟಿನ್ಯೂಸ್ ಆಗಿ ಫೋನ್ ಮಾಡಿ ನಮಗೆ ಸಿಗ್ತಾನೆ ಅಂತ ಫೋನ್ ಮಾಡಿ ಹೇಳ್ತಾ ಇದ್ರು. ನಿಜವಾಗ್ಲೂ ಅವ್ರು ಅಷ್ಟು ನಮ್ಗೆ ಧೈರ್ಯ ಕೊಟ್ಟು ಈಗ ಒಂದು ಹುಡುಕೊಟ್ಟಿದ್ದಾರೆ. ನಿಜವಾಗ್ಲೂ ನಿಮ್ಗೆ ತುಂಬಾ ಥ್ಯಾಂಕ್ಸ್. ಇಲ್ಲ ಸರ್, ಕಂಟಿನ್ಯೂಸ್ ಆಗಿ ನನಗೆ 3 ದಿನದಿಂದ ಇಲ್ಲ ಸರ್, ನಾನು ಅವತ್ತೇ ಹೇಳಿದೆ. ಅದು ಅಲ್ದೇನೆ ಸರ್. ಆಮೇಲೆ ಈಗ ಏನಾಗೈತೆ ಅಂದ್ರೆ ಈಗ ಯೋಗೇಶ್ ಸರ್ ಇಲ್ಲಿ ಬಂದಿದ್ದಾರೆ, ಇದು ಬರೋಂತ ಅವಶ್ಯಕತೆ ಇರ್ತಿರ್ಲಿಲ್ಲ. ಈಗ ಬೇರೆಯವ್ರ ನೋಡಿದ್ರು ಏನಂತಿತ್ತು, ಎಲ್ಲ ಇದ್ರ ನೋಡ್ರಪ್ಪ ಅಂದ್ರೆ ಇಲ್ಲಿ ಬಂದು ಇವ್ರು ಹುಡಿ ಕೊಟ್ಟಿದಾರಲ್ಲ, ನಿಜವಾಗ್ಲೂ ಬೇರೆ ಯಾರು ಮಾಡ್ತಿರ್ಲಿಲ್ಲ ಅಂತ ನನ್ನ ಭಾವನೆ. ಒಳ್ಳೇದಾಗ್ಲಿ ಅಣ್ಣ. ನಾನು ಹೇಳ್ದಂಗೆ ನಾನು ಅವತ್ತೇ ಹೇಳಿದ್ದೆ, ಮದುವೆ ಅಷ್ಟಲ್ಲಿ ನಿಮ್ ತಮ್ಮ ಸಿಗ್ತಾರೆ, ನಿಮ್ಮ ಹುಡುಗ ಸಿಗ್ತಾರೆ ಅಂತ ಹೇಳಿದ್ದೆ. ಸಿಕ್ಕಿದ್ದಾರೆ ಅಷ್ಟೇ. ನಮ್ ಕೈಲಾಗಿ ನಿಜವಾಗ್ಲೂ ಪೊಲೀಸ್ನವ್ರ ಕಡೆಯಿಂದ ನಿಜವಾಗ್ಲೂ ಒಂದು ಇದು ಆಗ್ಲಿಲ್ಲ ಸರ್. ಯಾವ್ದು ನಿಮ್ ಕಡೆಯಿಂದಾನೇ ಇದಾಗಿದ್ದು. ನಿಮ್ದೇ ಮದುವೆನಾ? ಆಯ್ತು, ಚೆನ್ನಾಗಿ ನೋಡ್ಕೊಳ್ಳಿ ತಂಗಿ ಅವ್ರನ್ನ, ಸರಿನಾ? ಒಳ್ಳೇದಾಗ್ಲಿ ಬಿಡ್ತಾರೆ. ಆಯ್ತು, ಕರ್ಕೊಳ್ಳಿ ಅಮ್ಮ. ಗರ್ಭದಿ ನನ್ನಿರಿಸಿ ಊರಲ್ಲಿ ನಡೆಯುತ್ತಿರೆ, ತೇರಲಿ ಕುಳಿತಂತೆ ಅಮ್ಮ. ಗುಮ್ಮ ಬಂತೆನಿಸಿ ಹೆದರಿ ನಿಂತಾಗ ನಿನ್ನ ಸೆರಗೆ ಕಾವಲು ಅಮ್ಮ. ಕಾಣದ ದೇವರಿಗೆ ಕೈಯ ನಾಮುಗೆ, ನಿನಗೆ ನನ್ನ ಸಿರೆ ಆರತಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.